ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ 2 ವರ್ಷದಿಂದ ಬರೀ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇದೆ. ಆ ದೇಶ ಈ ದೇಶದ ಮೇಲೆ ದಾಳಿ ಮಾಡ್ತು, ಅಲ್ಲಿ ಯುದ್ಧ ಶುರುವಾಯಿತು, ಇಲ್ಲಿ ಯುದ್ಧ ಶುರುವಾಯಿತು, ಅಲ್ಲಿ ಪ್ರತಿಭಟನೆ ಆಗಿದೆ, ಇಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ, ಅಮೆರಿಕ ತೆರಿಗೆ ಹಾಕಿದೆ. ಹೀಗೆ ಬರೀ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇದೆ. ಇದಕ್ಕೆ ಸೇರ್ಪಡೆ ಅನ್ನುವ ಹಾಗೆ ಈಗ ಇಸ್ರೇಲ್ ಕತಾರ್ನ ಮೇಲೆ ದಾಳಿ ಮಾಡಿದೆ. ಹಮಾಸ್ ನಾಯಕರು ಕತಾರ್ನಲ್ಲಿ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಇಸ್ರೇಲ್ ಕತಾರ್ ಮೇಲೆಯೇ ದಾಳಿ ಮಾಡಿಬಿಟ್ಟಿದೆ. ಕತಾರ್ ಮೇಲೆ ದಾಳಿ ಮಾಡೋದು ಅಂದರೆ ಸುಮ್ಮನೆನಾ ಹೇಳಿ ಕೇಳಿ ಅದು ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದು. ಮತ್ತೊಂದು ಕಡೆ ಅರಬ್ ದೇಶಗಳ ಸಪೋರ್ಟ್ ಇದೆ. ಇಷ್ಟೆಲ್ಲ ಇದ್ರೂ ಇಸ್ರೇಲ್ ಮಾತ್ರ ಹಿಂದೆ ಮುಂದೆ ನೋಡದೆ ಕತಾರ್ ಮೇಲೆ ದಾಳಿ ಮಾಡಿಬಿಟ್ಟಿದೆ. ಇಲ್ಲಿ ಇಸ್ರೇಲ್ ಟಾರ್ಗೆಟ್ ಮಾಡಿರೋದು ಹಮಾಸ್ ನಾಯಕರನ್ನೇ ಆದರೂ ಕೂಡ ದಾಳಿ ಆಗಿರೋದು ಕತಾರ್ನಲ್ಲಿ. ಹೀಗಾಗಿ ಅರಬ್ ದೇಶಗಳು ಈ ದಾಳಿಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾವೆ. ತುರ್ತು ಮೀಟಿಂಗ್ ಮಾಡಿರುವ ಅರಬ್ ದೇಶಗಳು ಇಸ್ರೇಲ್ ವಿರುದ್ಧ ಮುಂದಿನ ಕ್ರಮದ ಬಗ್ಗೆ ಚರ್ಚೆ ನಡೆಸಿದ್ದಾವೆ. ಅದು ಯಾವುದೇ ಸಂದರ್ಭ ಇರಲಿ, ಅರಬ್ ದೇಶಗಳು ಒಬ್ಬರಿಗೊಬ್ಬರು ಬಿಟ್ಕೊಡೋದಿಲ್ಲ. ಇಲ್ಲೂ ಕೂಡ ಕತಾರ್ ಜೊತೆ ನಿಂತ್ಕೊಂಡಿರುವ ಅರಬ್ ದೇಶಗಳು ಇಸ್ರೇಲ್ ವಿರುದ್ಧ ಮುಗಿ ಬೀಳುವ ನಿರ್ಧಾರ ಮಾಡಿವೆ. ಹಾಗಾದರೆ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಯುದ್ಧ ನಡೆದು ಬಿಡುತ್ತಾ? ಅರಬ್ ದೇಶಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾವ? ಕತಾರ್ ಯಾವ ರೀತಿ ಪ್ರತೀಕಾರ ತೀರಿಸಿಕೊಳ್ಳುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹಮಾಸ್ ಪಡೆಯನ್ನ ಸರ್ವನಾಶ ಮಾಡುವವರೆಗೆ ಇಸ್ರೇಲ್ ನಿಲ್ಲುವ ರೀತಿ ಕಾಣಿಸ್ತಾ ಇಲ್ಲ. ಕಳೆದ 2 ವರ್ಷಗಳಿಂದ ಹಮಾಸ್ ನಾಯಕರನ್ನ ಇಸ್ರೇಲ್ ಹುಡುಕಿ ಫಿನಿಶ್ ಮಾಡ್ತಾ ಇದೆ. ಬಿಲದಲ್ಲಿ ಅಡಗಿದ್ರು ಹಮಾಸ್ ನಾಯಕರನ್ನ ಇಸ್ರೇಲ್ ಬಿಡ್ತಾ ಇಲ್ಲ. ಹೀಗೆ ಎಲ್ಲ ಕಡೆ ಇಸ್ರೇಲ್ ದಾಳಿ ಮಾಡೋದಕ್ಕೆ ಶುರು ಮಾಡಿದ ನಂತರ ಬದುಕಿ ಉಳಿದ ಕೆಲವು ಹಮಾಸ್ ನಾಯಕರು ಕತಾರ್ ಸೇರ್ಕೊಂಡಿದ್ರು. ಸದ್ಯದ ಮಟ್ಟಿಗೆ ಕತಾರ್ಗಿಂತ ಸೇಫ್ ಪ್ಲೇಸ್ ಬೇರೆ ಯಾವುದೂ ಇಲ್ಲ ಅಂತ ಅವರು ಅಂದುಕೊಂಡಿದ್ರು. ಹೀಗೆ ಅಂದುಕೊಂಡಿದ್ರಲ್ಲೂ ತಪ್ಪಿಲ್ಲ ಬಿಡಿ. ಕತಾರ್ನ ಮೇಲೆ ಅಷ್ಟೊಂದು ಸುಲಭದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಮಾಡಿದ್ರೂ ಭೀಕರ ಪರಿಣಾಮ ಎದುರಿಸಬೇಕಾಗುತ್ತೆ. ಹೀಗಾಗಿ ಇಸ್ರೇಲ್ ಕತಾರನ್ನ ಟಚ್ ಮಾಡಲಿಕ್ಕಿಲ್ಲ ಅನ್ನುವ ಧೈರ್ಯದಲ್ಲಿ ಹಮಾಸ್ ನಾಯಕರು ಕತಾರ್ ಸೇರ್ಕೊಂಡಿದ್ರು. ಆದರೆ ಇಸ್ರೇಲ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಕತಾರ್ನ ರಾಜಧಾನಿಯ ಮೇಲೆಯೇ ದಾಳಿ ಮಾಡಿದೆ. ಹಾಗಂತ ಇಲ್ಲಿ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡಿದ್ದಲ್ಲ, ಹಮಾಸ್ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದ ಬಿಲ್ಡಿಂಗ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ಹೇಳುವ ಪ್ರಕಾರ ಈ ದಾಳಿಯಲ್ಲಿ ಕತಾರ್ನ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಸಾಕಷ್ಟು ಪ್ಲಾನ್ ಮಾಡಿಕೊಂಡೇ ಈ ದಾಳಿ ಮಾಡಿದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಏನೇ ಆದರೂ ಕತಾರ್ ಮಾತ್ರ ತನ್ನ ನೆಲದ ಮೇಲೆ ಆದ ದಾಳಿಯನ್ನ ಸಹಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಸ್ರೇಲ್ ಹಮಾಸ್ ನಾಯಕರ ಮೇಲೆ ದಾಳಿ ಮಾಡಿದ್ರು, ತನ್ನ ರಾಜಧಾನಿಯ ಮೇಲೆ ದಾಳಿ ಆಗಿದೆ ಅನ್ನುವ ಕೋಪದಲ್ಲಿ ಕತಾರ್ ಇದೆ. ಇದೇ ಕಾರಣಕ್ಕಾಗಿ ಅರಬ್ ದೇಶಗಳ ತುರ್ತು ಸಭೆ ಕರೆದಿದೆ. ಕತಾರ್ ಇಸ್ರೇಲ್ ಮಾಡಿದ ದಾಳಿಯನ್ನ ಭಯೋತ್ಪಾದಕ ದಾಳಿ ಅಂತ ಕರೆದು ಬಿಟ್ಟಿದೆ. ತುರ್ತು ಸಭೆಯಲ್ಲಿ ಇಸ್ರೇಲ್ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ಕತಾರ್ ಹೇಳಿದೆ. ಕತಾರ್ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾ ಇದ್ದಂತೆ ಇದೇ ಮೊದಲ ಬಾರಿಗೆ ಇಸ್ರೇಲ್ ಭಯಗೊಂಡಂತೆ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಇಲ್ಲಿವರೆಗೆ ಇಸ್ರೇಲ್ ಯಾವುದಾದ್ರೂ ಒಂದು ದೇಶವನ್ನ ಎದುರಿಸ್ತಾ ಇತ್ತು. ಇರಾನ್ನ ಮೇಲೆ ದಾಳಿ ಮಾಡಿದರೆ ಕೇವಲ ಇರಾನನ್ನ ಎದುರಿಸಿದ್ರೆ ಸಾಕಾಗ್ತಾ ಇತ್ತು. ಆದರೆ ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ. ಈಗ ಎಲ್ಲ ಅರಬ್ ದೇಶಗಳು ಒಗ್ಗಟ್ಟಾಗಿ ಇಸ್ರೇಲನ್ನ ಎದುರಿಸೋದಕ್ಕೆ, ಇಸ್ರೇಲ್ಗೆ ಬಿಸಿ ಮುಟ್ಟಿಸೋದಕ್ಕೆ ರೆಡಿಯಾಗಿವೆ. ಕತಾರ್ ಮೇಲೆ ದಾಳಿ ಮಾಡಿದ ಇಸ್ರೇಲ್ ಈಗ ಎಲ್ಲ ಅರಬ್ ದೇಶಗಳನ್ನ ಎದುರಿಸಬೇಕಾಗಿದೆ. ಹಾಗಂತ ಎಲ್ಲ ಅರಬ್ ದೇಶಗಳು ಸೇರ್ಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾವೆ ಅಂತ ಅಂದುಕೊಳ್ಬೇಡಿ. ಯುದ್ಧ ಸನ್ನಿವೇಶ ಸೃಷ್ಟಿಯಾದರೆ ಅದರಿಂದ ಹೆಚ್ಚು ನಷ್ಟವಾಗುವುದು ಅರಬ್ ದೇಶಗಳಿಗೆ. ಇದೇ ಕಾರಣಕ್ಕಾಗಿ ಅರಬ್ ದೇಶಗಳು ದೊಡ್ಡ ಮಟ್ಟದಲ್ಲಿ ಯುದ್ಧಗಳಲ್ಲಿ ಭಾಗಿಯಾಗೋದಿಲ್ಲ. ಇತಿಹಾಸವನ್ನ ತೆಗೆದು ನೋಡಿದ್ರೂ ಕೂಡ ಶ್ರೀಮಂತ ಅರಬ್ ದೇಶಗಳು ಯುದ್ಧದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರಿಸಲೇ ಇಲ್ಲ. ಹೀಗಾಗಿ ಈ ಬಾರಿ ಕೂಡ ಅರಬ್ ದೇಶಗಳು ಇಸ್ರೇಲ್ ಮೇಲಿನ ಪ್ರತೀಕಾರಕ್ಕಾಗಿ ಯುದ್ಧದ ಮೊರೆ ಹೋಗೋದು ಅನುಮಾನ. ಯುದ್ಧದ ಬದಲಿಗೆ ಬೇರೆ ದಾರಿ ಮೂಲಕ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಅರಬ್ ದೇಶಗಳು ನಿರ್ಧಾರ ಮಾಡಬಹುದು. ಅರೆ, ಬೇರೆ ಯಾವ ರೂಪದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಬಹುದು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಇಸ್ರೇಲ್ ಹಾಗೂ ಅರಬ್ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ನಡೆಯುತ್ತೆ. ಇಲ್ಲಿ ಅಮೆರಿಕ ಹಾಕಿದ ರೀತಿಯಲ್ಲಿ ತೆರಿಗೆ ಕೂಡ ಹಾಕಬಹುದು ಅಥವಾ ನಿರ್ಬಂಧ ವಿಧಿಸಬಹುದು. ಯುದ್ಧದ ದಾರಿ ಬಿಟ್ಟು ಹಲವು ಮಾರ್ಗದಲ್ಲಿ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಅರಬ್ ದೇಶಗಳು ನಿರ್ಧಾರ ಮಾಡಿವೆ. ಇಸ್ರೇಲ್ ಈಗ ನಮ್ಮ ಮೇಲೆ ದಾಳಿ ಮಾಡಿದೆ, ಮುಂದಿನ ದಿನಗಳಲ್ಲಿ ಉಳಿದ ಅರಬ್ ದೇಶಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅನ್ನುವ ಯಾವುದೇ ಗ್ಯಾರಂಟಿ ಇಲ್ಲ. ಅವರವರ ನಡುವೆ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ. ಅದು ಬಿಟ್ಟು ನಮ್ಮ ನೆಲದ ಮೇಲೆ ದಾಳಿ ಮಾಡೋದನ್ನು ನಾವಂತೂ ಸಹಿಸೋದಿಲ್ಲ.
ಇದು ಭಯೋತ್ಪಾದಕ ಕೃತ್ಯಕ್ಕಿಂತ ಕಡಿಮೆ ಅಲ್ಲ ಅಂತ ಕತಾರ್ ಗಟ್ಟಿ ಧ್ವನಿಯಲ್ಲೇ ಹೇಳಿದೆ. ಹಾಗಂತ ಅರಬ್ ದೇಶಗಳೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡೋದು ಇದೇ ಮೊದಲು ಅಂತ ಅಂದುಕೊಳ್ಬೇಡಿ. ಈ ಹಿಂದೆ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದಾಗ ಕೂಡ ಅರಬ್ ಇಸ್ಲಾಮಿಕ್ ಸಮ್ಮಿಟ್ ಅನ್ನುವ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಇಸ್ರೇಲ್ ದಾಳಿಯನ್ನ ಅರಬ್ ದೇಶಗಳು ಖಂಡಿಸಿದ್ದವು. ಆದರೆ ಇಸ್ರೇಲ್ ಮೇಲೆ ಯಾವ ಕ್ರಮ ಕೂಡ ತೆಗೆದುಕೊಂಡಿರಲಿಲ್ಲ. ಆದರೆ ಈ ಬಾರಿ ಮಾತ್ರ ನಿರ್ಬಂಧ ಹೇರುವ ಕುರಿತು ಅರಬ್ ದೇಶಗಳು ಚರ್ಚೆ ಮಾಡ್ತಾ ಇದ್ದಾವೆ. ಈ ಬಾರಿ ವಿಶ್ವಸಂಸ್ಥೆಗೆ ಕೂಡ ಅರಬ್ ದೇಶಗಳು ಮನವಿ ಮಾಡಿದ್ದಾವೆ. ನಮ್ಮ ಮೇಲಿನ ದಾಳಿಯನ್ನ ವಿಶ್ವಸಂಸ್ಥೆ ಖಂಡಿಸಬೇಕು ಅಂತ ಒತ್ತಾಯ ಮಾಡಿವೆ. ಆದರೆ ವಿಶ್ವಸಂಸ್ಥೆಗೆ ಈಗ ಹಿಂದಿನ ರೀತಿಯ ಪವರ್ ಇಲ್ಲ ಅನ್ನೋದು ಎಲ್ರಿಗೂ ಕಾಣಿಸ್ತಾ ಇದೆ. ಈಗಾಗಲೇ ವಿಶ್ವಸಂಸ್ಥೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಈ ಅರೆಸ್ಟ್ ವಾರೆಂಟ್ ಪುಟಿನ್ ವಿರುದ್ಧ ಕೂಡ ಆಗಿದೆ. ಆದರೆ ಇತ್ತೀಚೆಗಷ್ಟೇ ಪುಟಿನ್ ಅಮೆರಿಕಾಗೆ ಕೂಡ ಹೋಗಿ ಬಂದರು. ಆದರೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಈಗ ವಿಶ್ವಸಂಸ್ಥೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಾಗಿದೆ. ಹೀಗಾಗಿ ವಿಶ್ವಸಂಸ್ಥೆ ಯಾವ ನಿರ್ಧಾರ ತೆಗೆದುಕೊಂಡರೂ ಕೂಡ ಇಸ್ರೇಲ್ನ ಮೇಲೆ ಪರಿಣಾಮ ಬೀರೋದಿಲ್ಲ. ಇದು ಅರಬ್ ದೇಶಗಳಿಗೆ ಕೂಡ ಗೊತ್ತಿದೆ. ಹೀಗಾಗಿ ರಾಜತಾಂತ್ರಿಕವಾಗಿ ಹಾಗೂ ಆರ್ಥಿಕ ಮಾರ್ಗದಲ್ಲಿ ಇಸ್ರೇಲ್ ಮೇಲೆ ಒತ್ತಡ ಹಾಕೋದಕ್ಕೆ ಅರಬ್ ದೇಶಗಳು ನಿರ್ಧಾರ ಮಾಡಿವೆ. ಇಸ್ರೇಲ್ ರಾಜತಾಂತ್ರಿಕರನ್ನ ಅರಬ್ ದೇಶಗಳಿಂದ ಹೊರಹಾಕುವ ಹಾಗೂ ಇಸ್ರೇಲ್ನಲ್ಲಿರುವ ಅರಬ್ ರಾಜತಾಂತ್ರಿಕರನ್ನ ವಾಪಸ್ ಕರೆಸಿಕೊಳ್ಳುವ ಬಗ್ಗೆ ಈಗಾಗಲೇ ಮಾತುಕತೆ ನಡೆದಿದೆ. ಎಲ್ಲ ಅರಬ್ ದೇಶಗಳು ಈ ರೀತಿಯ ನಿರ್ಧಾರ ತೆಗೆದುಕೊಂಡಾಗ ಇಸ್ರೇಲ್ ಮೇಲೆ ಸಹಜವಾಗಿಯೇ ಒತ್ತಡ ಬೀಳುತ್ತೆ. ಇದು ಅರಬ್ ದೇಶಗಳ ಮುಂದೆ ಇರುವ ಮೊದಲ ಆಯ್ಕೆ. ಇದಾದ ನಂತರ ಸೆಕೆಂಡ್ ಆಪ್ಷನ್ ಅಂದರೆ ಅದು ಆರ್ಥಿಕ ಒತ್ತಡ. ಮೊದಲೇ ಹೇಳಿದಂತೆ ಇಸ್ರೇಲ್ ಹಾಗೂ ಅರಬ್ ದೇಶಗಳ ನಡುವೆ ವ್ಯಾಪಾರ ವಹಿವಾಟು ನಡೆಯುತ್ತೆ. ಈ ವ್ಯಾಪಾರ ವಹಿವಾಟನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಕುರಿತಂತೆ ಕೂಡ ಅರಬ್ ದೇಶಗಳು ಯೋಚನೆ ಮಾಡಿವೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಯುದ್ಧ ಮಾಡಿದ್ರೆ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡೋಣ ಅಂತ ಹೊರಟ್ರೆ ಇಸ್ರೇಲ್ ಇದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಅನ್ನೋದು ಅರಬ್ ದೇಶಗಳಿಗೆ ಚೆನ್ನಾಗಿಯೇ ಗೊತ್ತಿದೆ. ಇಸ್ರೇಲ್ಗೆ ಯುದ್ಧಗಳನ್ನು ಎದುರಿಸುವ ಶಕ್ತಿ ಇದೆ. ಆದರೆ ಈ ರೀತಿಯ ಒತ್ತಡ ಹಾಕಿದ್ರೆ ಅದನ್ನು ಎದುರಿಸುವ ಶಕ್ತಿ ಇಸ್ರೇಲ್ಗೆ ಇಲ್ಲ ಅನ್ನೋದು ಅರಬ್ ದೇಶಗಳ ವಾದ. ಹೀಗಾಗಿ ಎಲ್ಲ ಅರಬ್ ದೇಶಗಳು ಸೇರಿಕೊಂಡು ಈಗ ಇಸ್ರೇಲ್ ಮೇಲೆ ರಾಜತಾಂತ್ರಿಕ ಹಾಗೂ ಆರ್ಥಿಕ ಒತ್ತಡ ಹಾಕೋದಕ್ಕೆ ಮುಂದಾಗಿವೆ. ಇಸ್ರೇಲ್ ಭಯಪಡ್ತಾ ಇರೋದು ಇದೇ ವಿಚಾರಕ್ಕಾಗಿ. ಯುದ್ಧ ಮಾಡ್ತಾರೆ ಅಂದರೆ ಇಸ್ರೇಲ್ ಟೆನ್ಷನ್ ಮಾಡಿಕೊಳ್ತಾ ಇರಲಿಲ್ಲ. ಯುದ್ಧಗಳನ್ನು ಎದುರಿಸಿದ ಅನುಭವ ಇಸ್ರೇಲ್ಗೆ ಇದೆ. ಆದರೆ ಈ ನಿರ್ಬಂಧಗಳನ್ನು ಎದುರಿಸಿದ ಅನುಭವ ಇಸ್ರೇಲ್ಗೆ ಇಲ್ಲ. ಇನ್ನು ಹಮಾಸ್ ನಾಯಕರು ಕತಾರ್ನಲ್ಲಿ ಏನು ಮಾಡ್ತಾ ಇದ್ರು ಅಂತ ನೀವು ಕೇಳಬಹುದು. ಕತಾರ್ ಹೇಳುವ ಪ್ರಕಾರ ಕದನ ವಿರಾಮದ ಕುರಿತಂತೆ ಇಲ್ಲಿ ಮೀಟಿಂಗ್ ಆಗ್ತಾ ಇತ್ತಂತೆ. ಕದನ ವಿರಾಮದಲ್ಲಿ ಯಾವೆಲ್ಲ ಬೇಡಿಕೆ ಇಡಬೇಕು, ಅಮೆರಿಕದ ಜೊತೆ ಏನೆಲ್ಲ ಮಾತುಕತೆ ಮಾಡಬೇಕು ಅನ್ನುವ ಕುರಿತಂತೆ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು ಅನ್ನೋದು ಕತಾರ್ನ ವಾದ. ಅದೇನೇ ಇರಲಿ, ಅರಬ್ ದೇಶಗಳು ಒಟ್ಟಾಗಿ ಇಸ್ರೇಲ್ ಮೇಲೆ ಮುಗಿ ಬೀಳೋದಕ್ಕೆ ಸಿದ್ಧತೆ ನಡೆಸಿವೆ. ಆದರೆ ಈ ಸಮರವನ್ನು ಇಸ್ರೇಲ್ ಯಾವ ರೀತಿ ಎದುರಿಸುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕು. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.